ಎಸಿನ ಸಿದ್ದು ಕೌಂಟರ್ಗೆ ಖಡಕ್ ಕೌಂಟರ್ ಅನ್ನು ಕೊಟ್ಟಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು. ಎಚ್.ಡಿ. ಕುಮಾರಸ್ವಾಮಿ ಅವರ ಭೂ ಹಗರಣದ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರು ಪರೋಕ್ಷವಾಗಿ ಪ್ರಸ್ತಾಪ ಮಾಡಿದ್ರು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ರು. ಎಲ್ಲರದ್ದು ತನಿಖೆ ಮಾಡಿ, ಸರ್ಕಾರ ನಿಮ್ದೇ ಇದೆ. ಶಾಸಕ ಯತ್ನಾಳ್ ಅವರು ವಿಜಯಪುರದಲ್ಲಿ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. 14 ತಿಂಗಳ ಕಾಲ ನೀವೇನ್ ಕತ್ತೆ ಕಾಯ್ತಾ ಇದ್ರಾ ಅಂತ ಬಿಜೆಪಿ ಶಾಸಕ ಯತ್ನಾಳ್ ಒಂದು ರೀತಿಯಾದಂತ ಖಡಕ್ ಟಾಂಗ್ ಅನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಈಗ ಭೋವಿ ತಾಂಡಾ ಅಭಿವೃದ್ಧಿಯಲ್ಲಿ ಹಗರಣ ಆಗಿದೆ ಅಂತ ಹೇಳ್ತಾ ಇದ್ದೀರಲ್ಲ, ಯಡಿಯೂರಪ್ಪನ ವರ ಭ್ರಷ್ಟಾಚಾರದ ಬಗ್ಗೆ ಈಗ ಹೇಳ್ತಾ ಇದ್ದೀರಿ. ಇಷ್ಟು ದಿನ ಯಾಕೆ ಸುಮ್ಮನೆ ಇದ್ರಿ, ಕತ್ತೆ ಕಾಯ್ತಾ ಇದ್ರ ಅಂತ ಸಿದ್ದರಾಮಯ್ಯನವರ ಆರೋಪಕ್ಕೆ ಟಾಂಗ್ ಕೊಟ್ಟಿದ್ದಾರೆ. ಸೊ ಈಗಾಗಲೇ ರಾಜ್ಯ ರಾಜಕಾರಣದಲ್ಲಿ ಒಂದು ರೀತಿಯಾದಂತಹ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಕೇಂದ್ರ ಸಚಿವರು ಹಾಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರ ನಡುವೆ ವಾಗ್ವಾದ ಜೋರಾಗಿದೆ. ಸಿದ್ದರಾಮಯ್ಯನವರು ಎಚ್.ಡಿ. ಕುಮಾರಸ್ವಾಮಿಗೆ ಭೂಹಗರಣ ಮಾಡಿದ್ದಾರೆ ಅಂತ ಆರೋಪವನ್ನ ಮಾಡಿದ್ರು. ಭೂಹಗರಣದ ಬಗ್ಗೆ ನೀವು ನೋಡಿದ್ದೀರಾ? ಇಷ್ಟು ದಿನ ಏನು ಕತ್ತೆ ಕಾಯ್ತಿದ್ರಾ? ಯಾಕೆ ಸಾಬೀತು ಮಾಡಲಿಲ್ಲ ನೀವು? ಸರ್ಕಾರ ನಿಮ್ದೇ ಇದೆ. ಇಷ್ಟು ದಿನ ಎಲ್ಲಿ ಹೋಗಿದ್ರಿ ಸಿದ್ದರಾಮಯ್ಯನವರೇ ಅಂತ ಶಾಸಕರಾದಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ 14 ತಿಂಗಳ ಕಾಲ ಏನು ಕತ್ತೆ ಕಾಯ್ತಾ ಇದ್ರ, 14 ತಿಂಗಳಾದ್ಮೇಲೆ ಬಂದಿದ್ದೀರಲ್ಲ ಭೂ ಹಗರಣ ಆಗಿದೆ ಅಂತ. ಅವ್ರೇನಾದ್ರೂ ಹೇಳಿದ್ರೆ ನೀವು ಮಾತ್ರ ಅವ್ರು ಹೇಳಿದ್ದಾರೆ ನಾವು ಏನಾದ್ರೂ ಹೇಳಬೇಕು ಅಂತ ಬಂದಿದ್ದೀರಾ? ಈಗ ಭೋವಿ ತಾಂಡಾ ಅಭಿವೃದ್ಧಿಯಲ್ಲಿ ಹಗರಣ ಆಗಿದೆ ಅಂತ ಹೇಳ್ತಾ ಇದ್ದೀರಲ್ಲ, ಇಷ್ಟು ದಿನ ಎಲ್ಲಿ ಹೋಗಿದ್ರಿ? ಯಡಿಯೂರಪ್ಪನ ವರ ಭ್ರಷ್ಟಾಚಾರದ ಬಗ್ಗೆ ಈಗ ಮಾತಾಡ್ತಾ ಇದ್ದೀರಲ್ಲ, ಇಷ್ಟು ದಿನ ಏನು ಕತ್ತೆ ಕಾಯ್ತಾ ಇದ್ರ ಅಂತ ಸಿದ್ದರಾಮಯ್ಯನವರೇ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಇನ್ನು ಮೂಡ ಹಗರಣಕ್ಕೂ ಕೂಡ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿರುವಂಥದ್ದು. ಸ್ವಪಕ್ಷದವರ ವಿರುದ್ಧವೇ ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ ಯತ್ನಾಳ್ ಅವರು. ಎಚ್.ವಿ. ರಾಜೀವ್ ಬಿಜೆಪಿಯಲ್ಲಿ ಇದ್ದಾಗಲೇ ಹಗರಣ ಆಗಿತ್ತು. ಈಗ ಮೂಡ ಮಾಜಿ ಅಧ್ಯಕ್ಷ ರಾಜೀವ್ ಕಾಂಗ್ರೆಸ್ ಸೇರಿದ್ದಾರೆ. ಕಾಂಗ್ರೆಸ್ಗೆ ಯಾಕೆ ಸೇರಿದ್ದಾರೆ ಅಂದ್ರೆ ಇದೆಲ್ಲ ಮುಚ್ಚಿ ಹಾಕುವುದಕ್ಕೆ ಸೇರ್ಕೊಂಡಿದ್ದಾರೆ ಅಂತ ಯತ್ನಾಳ್ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಿಜೆಪಿ ಕೆಡವೋದಕ್ಕೆ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸೇರ್ಕೊಂಡಿದ್ದಾರೆ. ರಾಜೀವ್ ಯಾರ ನಿರ್ದೇಶನದ ಮೇಲೆ ಕಾಂಗ್ರೆಸ್ ಸೇರಿದ ಅನ್ನೋದು ಎಲ್ರಿಗೂ ಗೊತ್ತಿದೆ. ರಾಜೀವ ಯಾರ ಶಿಷ್ಯ ಅನ್ನೋದು ಕೂಡ ಎಲ್ರಿಗೂ ಗೊತ್ತಿದೆ. ವಿಧಾನಸೌಧದಲ್ಲಿ ನಾನೇ ಹೇಳಿದ್ದೀನಿ, ಕೇವಲ ಸಿದ್ದರಾಮಯ್ಯವರನ್ನ ಮಾತ್ರ ಗುರಿ ಮಾಡಬೇಡಿ. ಇವತ್ತು ನಮ್ಮ ವಿಜಯೇಂದ್ರ ಹೇಳ್ತಾರೆ, ಇದು ಕೇವಲ ಸಿದ್ದರಾಮಯ್ಯನವರ ವಿರುದ್ಧ ಹೋರಾಟ ಅಲ್ಲ, ಕಾಂಗ್ರೆಸ್ ವಿರುದ್ಧ ಹೋರಾಟ ಅಂತ. ಹಾಗಾದ್ರೆ ಸಿದ್ದರಾಮಯ್ಯ ಯಾರು? ಸಿದ್ದರಾಮಯ್ಯ ಬೇರೆನಾ, ಬಿಜೆಪಿಯವರು ಬೇರೆನಾ? ಮೂಡ ಹಗರಣದಲ್ಲಿ ಯಡಿಯೂರಪ್ಪ ಇದ್ದಾರೋ, ವಿಜಯೇಂದ್ರ ಇದ್ದಾರೋ, ಯಡಿಯೂರಪ್ಪನವರ ಅಕ್ಕನ ಮಕ್ಕಳಿದ್ದಾರೋ, ರಾಜೀವ ಇದ್ದಾನೋ, ಮತ್ತಿನ್ಯಾರ್ಯಾರಿದ್ದಾರೋ ಏನೋ ಗೊತ್ತಿಲ್ಲ, ಎಲ್ಲರೂ ಸಿಕ್ಕಾಕೊಳ್ತಾರೆ ಅಂತ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಜೀವ್ ಯಡಿಯೂರಪ್ಪ ಶಿಷ್ಯಾನ, ವಿಜಯೇಂದ್ರ ಶಿಷ್ಯಾನ? ಅವರನ್ನ ಕೇಳಬೇಕಾಗುತ್ತೆ ಒಂದು ಸರಿ. ರಾಜೀವ ಮೋಸ್ಟ್ಲಿ ವಿಜಯೇಂದ್ರ ಶಿಷ್ಯ ಇದ್ದಂಗೆ ಕಾಣ್ತಾನೆ. ಯಾಕೆ ಪಾದಯಾತ್ರೆ ಮಾಡ್ತಾ ಇದ್ದೀ ಅಂತ ವಿಜಯೇಂದ್ರನನ್ನ ಕೇಳಬೇಕು ಒಂದು ಸರಿ ಅನ್ನುವಂಥ ನಿಟ್ಟಿನಲ್ಲಿ ಯತ್ನಾಳ್ ಅವರು ಬಿಜೆಪಿ ನಾಯಕರೇ ತಂಡ ಹಾಗೂ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಿಜಕ್ಕೂ ಕೂಡ ಬಿಜೆಪಿ ನಾಯಕರು ಇದಕ್ಕೆ ಉತ್ತರವನ್ನ ಕೊಡೋದಕ್ಕೆ ತಡಬಡಾಯಿಸಬೇಕು ಅಂತಹ ಸಂದಿಗ್ಧ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬಸನಗೌಡ ಪಾಟೀಲ್ ಅವರು ಯತ್ನಾಳ್ ಇದ್ದಾರಲ್ಲ, ಇವರು ಬಾಯಿ ಬಿಟ್ರೆ ಹಿಂಗೆ ಯಾವುದಾದ್ರೂ ಒಂದು ವಿಷಯವನ್ನ ಕೆದಕ್ತಾರೆ. ಅದು ಸ್ವಪಕ್ಷನೇ ಆಗಿರ್ಲಿ, ವಿಪಕ್ಷನೇ ಆಗಿರ್ಲಿ, ಎದುರುಗಡೆ ಇರೋರು ಯಾರೇ ಆಗಿರ್ಲಿ, ಅಲ್ಲಿ ವಿಷಯ ಏನ್ ಪ್ರಸ್ತಾಪ ಮಾಡಬೇಕು, ಯಾರ ವಿರುದ್ಧ ಪ್ರಸ್ತಾಪ ಮಾಡಬೇಕು ಅನ್ನೋದು ಹಿಂದೆ ಮುಂದೆ ನೋಡೋದಿಲ್ಲ. ಹಾಗಾಗಿ ಇವತ್ತು ಬಿಜೆಪಿ ನಾಯಕರ ವಿರುದ್ಧವೇ, ಅದರಲ್ಲೂ ಮುಖ್ಯವಾಗಿ ರಾಜೀವ್ ವಿರುದ್ಧವೇ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಎರಗಿದ್ದಾರೆ. ನೋಡ ಹಾಗಾದ್ರೆ ಬಿಜೆಪಿ ನಾಯಕರು ಈ ಹೇಳಿಕೆಗೆ ಏನು ಉತ್ತರವನ್ನ ಕೊಡ್ತಾರೆ ಏನು ಅಂತ.